सबको मेरा नमस्कार। मैं आज इस वीडियो में नादान दोस्त कहानी का सारांश को कन्नड़ में बताने वाली हूँ। इस कहानी का लेखक ಪ್ರೇಮಚಂದ್ ಜಿ हैं। ಮೊದಲು ನಾವು ನಾದಾನ್ ದೋಸ್ತ್ ಅಂದರೆ ಅರ್ಥ ಏನು ಅಂತ ತಿಳ್ಕೊಳ್ಳುವ. ನಾದಾನ್ ಅಂದರೆ ಮೂರ್ಖ ಅಂತ, ದೋಸ್ತ್ ಅಂದರೆ ಗೆಳೆಯ, ಅಂದರೆ ಮೂರ್ಖ ಗೆಳೆಯ ಅಂತ. प्रेमचंद जी ने इस कहानी में बाल मनोविज्ञान पर दृष्टि डाल दिए हैं। बच्चों में नई बातें जानने की इच्छा और जिज्ञासा रहती है. ಇಲ್ಲಿ ಪ್ರೇಮಚಂದ್ ಜಿ ಅವರು ನಮಗೆ ಮಕ್ಕಳ ಮನೋವಿಜ್ಞಾನವನ್ನು, ಅವರ ಮನಸ್ಸಿನ ಬಗ್ಗೆ, ಅವರ ಮನಸ್ಸಲ್ಲಿ ಯಾವ ರೀತಿಯಾದಂಥ ಜಿಜ್ಞಾಸೆ ಅಂದರೆ ಕ್ಯೂರಿಯಾಸಿಟಿ, ಅವ್ರಿಗೆ ಯಾವ ಯಾವ ರೀತಿಯಾದಂಥ ಕ್ಯೂರಿಯಾಸಿಟಿ ಇರ್ತದೆ ಅಂದರೆ ಸಣ್ಣ ಮಕ್ಕಳಲ್ಲಿರುವಂಥ ಕ್ಯೂರಿಯಾಸಿಟಿ ಬಗ್ಗೆ ಇಲ್ಲಿ ನಮಗೆ ಹೇಳಿದ್ದಾರೆ. ಸಹಜ ಹಿ ಬಚ್ಚೆ ನಾದಾನ್ ಹೋತೆ ಹೇ, ಅದರಲ್ಲೂ ಸಹಜವಾಗಿ ಮಕ್ಕಳು ನಾದಾನ್ ಹೋತೆ ಹೇ ಅಂದರೆ ಅವ್ರು ಮೂರ್ಖರಾಗಿರ್ತಾರೆ, ಅವ್ರಿಗೇನು ಬುದ್ಧಿ ಇರುವುದಿಲ್ಲ, ಅವರೆಲ್ಲದಕ್ಕೂ ಎಲ್ಲ ವಿಷಯಕ್ಕೂ ಕೂಡ ಕ್ವಶನ್ ಮಾಡ್ತಾ ಇರ್ತಾರೆ. ಆ ಒಂದು ಮನೋವಿಜ್ಞಾನವನ್ನು ಇಲ್ಲಿ ಪ್ರೇಮಚಂದ್ ಜಿ ನಮಗೆ ಈ ಕಥೆಯ ಮೂಲಕ ತಿಳಿಸ್ತಾರೆ. कहानी घटना प्रधान ही रहा, अपने सवालों का जवाब जानने की इच्छा रखते हैं, इसके लिए कभी कभी माता पिता और बड़ों का आश्रय भी लेते हैं, परिणाम ना मिलने पर चुप रहते हैं. ಇಲ್ಲಿ ಮಕ್ಕಳು ಯಾವ ಥರ ಇರ್ತಾರೆ ಅಂದರೆ ಅವರ ಮನಸ್ಸಲ್ಲಿ ಅವಾಗವಾಗ ಕ್ವಶನ್ಗಳು ಸವಾಲುಗಳು ಬರ್ತಾ ಇರ್ತದೆ. ಆವಾಗ ಒಂದು ವೇಳೆ ದೊಡ್ಡವರು ಅಥವಾ ತಂದೆ ತಾಯಿ ಅದಕ್ಕೆ ಉತ್ತರ ಸಿಗದೇ ಇದ್ದರೆ ಆ ಕ್ವಶನ್ಗಳು ಅವರ ಮನಸ್ಸಲ್ಲೇ ಹಾಗೇನೇ ಇರ್ತದೆ. ಅವ್ರು ಕ್ವಶನ್ ಮಾಡೋದನ್ನೇ ನಿಲ್ಲಿಸಿಬಿಡ್ತಾರೆ. ಈ ಕಥೆಯಲ್ಲಿ ನಮಗೆ ಕೇಶವ್ ಮತ್ತು ಶ್ಯಾಮ ಅವರಿಬ್ಬರನ್ನ ನಾದಾನ್ ದೋಸ್ತ್ ಥರ ನಮಗೆ ಇಲ್ಲಿ ತೋರಿಸಿದ್ದಾರೆ. ಅವರಿಬ್ಬರು ಒಂದು ಪಕ್ಷಿಯ ಜೊತೆ ಸ್ನೇಹವನ್ನು ಬೆಳೆಸಿರ್ತಾರೆ. ಈಗ ಕತೆ ಶುರು ಆಗ್ತದೆ. केशव के घर की कार्निस के ऊपर एक चिड़िया ने अंडे दिए थे. बच्चे केशव और उसकी बहन श्यामा दोनों को अंडे देखने की इच्छा हुई. ಈಗ ಕೇಶವನ ಮನೆಯ ಕಿಟಕಿಯ ಮೇಲ್ಗಡೆ, ಕಾರ್ನಿಸ್ ಅಂದರೆ ಕಿಟಕಿಯ ಮೇಲ್ಗಡೆ ಒಂದು ಸ್ಲ್ಯಾಬ್ ಇರ್ತದಲ್ಲ, ಅದನ್ನು ಕಾರ್ನಿಸ್ ಅಂತ ಹೇಳ್ತಾರೆ. ಅದರ ಮೇಲೆ ಒಂದು ಚಿಡಿಯ ಅಂಡೆ ದಿಯತೆ, ಒಂದು ಹಕ್ಕಿ ಬಂದು ಅದರಲ್ಲಿ ಮೊಟ್ಟೆ ಇಟ್ಟಿರ್ತದೆ. ಕೇಶವ್ ಮತ್ತು ಶ್ಯಾಮ ಅವರಿಬ್ಬರು ಕೂಡ ಆ ಮೊಟ್ಟೆಯನ್ನು ನೋಡಲಿಕ್ಕೆ ತುಂಬ ಇಷ್ಟಪಡ್ತಾರೆ. ಅವರಿಗೆ ತುಂಬ ಕ್ಯೂರಿಯಾಸಿಟಿ ಇರ್ತದೆ, ಅಲ್ಲಿ ಏನುಂಟು ಅಂತ. ಬಚ್ಚೋं में यह सवाल निकलते ही कि ಪಕ್ಷಿಯೋ ಪರೋಂಕಿ ಸಹಾಯತ ಸೆ ಕೈಸೆ ಉಡ್ತೆ ಹೇ. ಅವರ ಮನೆಯ ಕಾರ್ನಿಸ್ ಮೇಲೆ ಹಕ್ಕಿಯ ಗೂಡಿರುತ್ತದೆ. ಅಲ್ಲಿಗೆ ಆಗಾಗ 2 ಹಕ್ಕಿಗಳು ಬಂದು ಹೋಗ್ತಾ ಇರ್ತವೆ ಮತ್ತು ಅಲ್ಲಿ ಮೊಟ್ಟೆ ಇರ್ತದೆ. ಹಾಗಾಗಿ ಅವರಿಬ್ಬರ ಮನಸ್ಸಲ್ಲಿ ಇನ್ನೂ ಸಹ ಕ್ವಶನ್ ಬರ್ತದೆ, ಏನಂದರೆ ಹಕ್ಕಿ ಹೇಗೆ ಅದರ ರೆಕ್ಕೆಯ ಸಹಾಯದಿಂದ ಹಾರ್ತದೆ, ನಾವೆಲ್ಲ ಕಾಲಿಂದ ನಡಿತೇವೆ, ಆದರೆ ಹಕ್ಕಿ ಹೇಗೆ ಅದರ ರೆಕ್ಕೆಯ ಸಹಾಯದಿಂದ ಹಾರ್ತದೆ ಅನ್ನುವಂಥ ಕ್ವಶನ್ ಬರ್ತದೆ. केशव और श्यामा दोनों रोज पक्षियों की सुरक्षा में लग जाते हैं. ಅವರಿಬ್ಬರು ಕೂಡ ಆ ಪಕ್ಷಿಯನ್ನು ತುಂಬ ಪ್ರೀತಿಸ್ತಾರೆ. ಹಾಗಾಗಿ ಇಬ್ಬರು ಅದನ್ನು ರಕ್ಷಣೆ ಮಾಡುವಂಥ ಕೆಲಸ ಮಾಡ್ತಾರೆ. ಅದರ ಮೇಲೆ ಆ ಗೂಡಲ್ಲಿ ಮೊಟ್ಟೆ ಇಟ್ಟಿರ್ತದಲ್ಲ, ಅಲ್ಲಿಗೆ ಮೇಲಿಂದ ಬಿಸಿಲು ಹೊಡಿತಾ ಇರ್ತದೆ. ಇವರು ಹೋಗಿ ಬಿಸಿಲು ಬರದ ಹಾಗೆ ಏನಾದರೂ ಅಡ್ಡ ಇಡುವಂಥದ್ದು ಅಥವಾ ಹೀಗೆ ಏನೋ ರಕ್ಷಣೆ ಮಾಡುವಂಥ ಕೆಲಸ ಮಾಡ್ತಾರೆ. भाई बहन दोनों में इस बात को जानने की कुतूहलता रहती है कि अंडे कैसे निकलते हैं. ಅವರಿಬ್ಬರ ಮನಸ್ಸಲ್ಲಿ ಇನ್ನೊಂದು ಕುತೂಹಲ ಮೂಡ್ತದೆ, ಏನಂದರೆ ಪಕ್ಷಿಯಿಂದ ಮೊಟ್ಟೆ ಯಾವ ರೀತಿ ಹೊರಗೆ ಬರ್ತದೆ ಅಂತ. भाई और बहन घर में ही बिस्तर पर चिड़ियों को सुलाते हैं, धूप से बचने के लिए प्रयत्न करते हैं. ಅವರಿಬ್ಬರು ಕೂಡ ಬಿಸಿಲಿನಿಂದ ಪಕ್ಷಿಯನ್ನು ರಕ್ಷಣೆ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. चिड़िया अंडे से निकलते ही उनको दाना पीना पास ही मिल जाएगा. ಇವ್ರು ಹೋಗಿ ಆ ಹಕ್ಕಿ ಮೊಟ್ಟೆಯಿಂದ ಹೊರಗೆ ಬಂದ ತಕ್ಷಣ ಅದಕ್ಕೆ ಸ್ವಲ್ಪ ಧಾನ್ಯಗಳು ಬೇಕಾಗ್ತದೆ. ಹಾಗಾಗಿ ಇವರು ಸ್ವಲ್ಪ ಧಾನ್ಯವನ್ನು ಅಲ್ಲೇ ಅರೇಂಜ್ ಮಾಡಿ ಇಡ್ತಾರೆ, ಅಂದರೆ ಅದು ಪಕ್ಷಿ ಹೊರಗೆ ಬಂದ ತಕ್ಷಣ ಅದು ಧಾನ್ಯವನ್ನು ತಿನ್ನಲಿ ಅಂತ. उनकी सुरक्षा के लिए अम्मा की आंख बचाकर निरंतर प्रयत्न करते रहते हैं. ಕೇಶವ್ और ಶ್ಯಾಮಾ ಸಚ್ಮುಚ್ ನಾದಾನ್ ಹೇ. ಇಲ್ಲಿ ಅಮ್ಮನ ಕಣ್ಣು ತಪ್ಪಿಸಿಕೊಂಡು ಇವರಿಬ್ಬರು ಆಗಾಗ ಹೋಗಿ ಆ ಹಕ್ಕಿಯ ಗೂಡನ್ನು ನೋಡ್ತಾರೆ. ಅಲ್ಲಿ ಹೋಗಿ ಏನಾದರೂ ಒಂದು ಕೆಲಸವನ್ನು ಮಾಡಿ ಬರ್ತಾರೆ. ಕೇಶವ್ ಹೋಗಿ ಆ ಮೊಟ್ಟೆಗಳನ್ನು ಮುಟ್ತಾ ಇದ್ದ, ಮತ್ತು ಅದರ ಕೆಳಗೆ ಕ್ಲೀನ್ ಮಾಡಿ ಒಂದು ಬಟ್ಟೆಯನ್ನು ತಂದು ಹಾಕಿ ಅದರ ಮೇಲೆ ಇವರು ಮೊಟ್ಟೆಯನ್ನು ಇಟ್ಟಿದ್ರು. ಹಾಗೆ ಇವರು ಏನಾದರೂ ಒಂದು ಕೆಲಸವನ್ನು ಮಾಡ್ತಾ ಇದ್ರು, ಅಮ್ಮನ ಕಣ್ಣು ತಪ್ಪಿಸಿ ಹೊರಗಡೆ ಹೋಗ್ತಾನೆ ಇದ್ರು. ಕೇಶವ್ ಬೆಹನ್ ಕೋ ಊಪರ್ ಚಡ್ನೆ ಕಾ ಅವಕಾಶ ನಹೀ ದೇತೆ ಹೇ. ಇಲ್ಲಿ ಇವಳಿಗೆ ಶ್ಯಾಮನಿಗೆ ಮೇಲ್ಗಡೆ ಹೋಗಿ
ಮೊಟ್ಟೆಯನ್ನು ನೋಡಬೇಕು ಅಂತ ಆಸೆ ಇರ್ತದೆ. ಆದರೆ ಇವನು ಬಿಡೋದಿಲ್ಲ. ಯಾಕಂದರೆ ಇವನೇ ಕೇಶವೇ ಸ್ಟೂಲಲ್ಲಿ ಇಟ್ಟುಬಿಟ್ಟು ಹತ್ತಿ ಆ ಮೊಟ್ಟೆಯನ್ನು ಮುಟ್ತಾ ಇದ್ದ. ಇಲ್ಲಿ ಇವಳನ್ನು ಹತ್ತಿಸಿ ಎಲ್ಲಿಯಾದರೂ ಬಿದ್ದರೆ ಅಂತ ಹೇಳಿ ಅವಳಿಗೆ ಮೊಟ್ಟೆಯನ್ನು ತೋರಿಸ್ತಿರ್ಲಿಲ್ಲ ಇವನು. ಉಸ್ಕೋ ಚೋಟ್ ಲಗ್ನೆ ತೋ ಮಾಡ ಆಂಟಿಗೆ, ಅವಳಿಗೆ ಎಲ್ಲಿಯಾದರೂ ಗಾಯ ಆದರೆ ಬಿದ್ದು ಅಮ್ಮ ಇವನಿಗೆ ಬೈತಾರೆ. इस भय से दोनों अम्मा की आंख छिपा करते हैं. माँ अंदर आकर दोनों बच्चों को डांट कर चली गई. ಇವರಿಬ್ಬರು ಕೂಡ ಟೈಮ್ ಸಿಕ್ಕಿದ ಹಾಗೆ ಅಮ್ಮನ ಕಣ್ಣು ತಪ್ಪಿಸಿ ಹೊರಗಡೆ ಹೋಗ್ತಾ ಇದ್ರು. ಹಾಗೆ ಅಮ್ಮ ಬಂದು ಇವರಿಗೆ ಬೈತಾ ಇದ್ರು. घोंसले के ऊपर कपड़े की छत बना देनी चाहिए. चिड़ियों के आहार के लिए पानी की प्याली में और थोड़े से चावल रख देने के निर्णय हुआ है. धूप से बचने का सारा इंतजाम किया गया. केशव ऊपर चढ़कर देखा तो पता चला कि घोंसले में हाथ रखा तो मालूम हुआ कि चिड़िया दोनों उड़ गई. एक धोती के कपड़े को फाड़ कर लाए और बच्चे चारों ओर पर्दे लगाए और उसमें 3 अंडे बड़े जतन के साथ रख दिए. ಈಗ ಕೇಶವ್ ಬಂದು ನೋಡ್ತಾನೆ. ಬಂದು ನೋಡುವಾಗಲ್ಲಿ ಹಕ್ಕಿಗಳಿರುವುದಿಲ್ಲ, ಮೊಟ್ಟೆ ಮಾತ್ರ ಇರ್ತದೆ. ಈಗ ಇವನು ಹೇಗಾದರೂ ಮಾಡಿ ಬಿಸಿಲಿನಿಂದ ಆ ಮೊಟ್ಟೆಯನ್ನು ರಕ್ಷಣೆ ಮಾಡಬೇಕು ಅಂತ ಹೇಳಿ ಅವನು ಏನೆಲ್ಲ ಪ್ರಯತ್ನ ಪಟ್ಟು ಬಟ್ಟಿ ಅದನ್ನೆಲ್ಲ ಇಟ್ಟು ಬಿಸಿಲು ಬೀಳೋ ಥರ ಮಾಡ್ತಾನೆ. ಆಮೇಲೆ ಆ ಮೊಟ್ಟೆಗಳ ಕೆಳಗಡೆ ಒಂದು ಬಟ್ಟೆಯನ್ನು ಹರಿದು ಹಾಕಿ ಅದರ ಮೇಲೆ ಮೊಟ್ಟೆಯನ್ನು ಇಡ್ತಾನೆ. ಸುತ್ತಲೂ ಕೂಡ ಅದಕ್ಕೆ ಪರ್ದೆಯನ್ನು ಕಟ್ತಾನೆ, ಅಂದರೆ ಮೊಟ್ಟೆಗೆ ಬಿಸಿಲು ಬೀಳಬಾರ್ದು ಅಂತ ಹೇಳಿ. चिड़ियों के लिए भाई बहन दोनों लड़ना शुरू करने लगे. हमेशा उसकी सुरक्षा के लिए प्रयत्न करते रहे. बच्चों की माँ हमेशा धूप से बचे रहने के लिए प्रयत्ನ करने लगी. ಇವ್ರು ಯಾವಾಗಲೂ ಅಣ್ಣ ತಂಗಿ ಇಬ್ಬರು ಕೂಡ ಆ ಪಕ್ಷಿಗಳಿಗೋಸ್ಕರ ಜಗಳ ಆಡ್ತಾ ಇದ್ರು. ಯಾವಾಗಲೂ ಅದರ ಸುರಕ್ಷತೆಯನ್ನು ಅದಕ್ಕೆ ಹೇಗಾದರೂ ಮಾಡಿ ಅದನ್ನು ಸೇವ್ ಮಾಡಬೇಕು ಅಂತ ಇವರಿಬ್ಬರು ಪ್ರಯತ್ನ ಪಡ್ತಾ ಇದ್ರು. ಆದರೆ ಅಮ್ಮನಿಗೆ ಅದು ಇಷ್ಟ ಇರೋದಿಲ್ಲ. ಇವರು ಹೊರಗಡೆ ಹೋಗಿ ಬಿಸಿಲಲ್ಲಿ ಆಟ ಆಡ್ತಾರೆ ಅಂತ ಹೇಳಿ ಅಮ್ಮ ಇವರಿಗೆ ಬೈತಾನೆ ಇರ್ತಾಳೆ. माँ ने दोनों बच्चों को डांट कर कमरे में बंद कर दिया. ಅಮ್ಮ ಏನು ಮಾಡ್ತಾರೆ ಅಂದರೆ ಇಬ್ಬರಿಗೂ ಕೂಡ ಸರಿ ಬೈತಾರೆ. ಬೈದ್ಬಿಟ್ಟು ಒಂದು ರೂಮ್ ಒಳಗೆ ಇಬ್ಬರನ್ನ ಬಂದಿ ಮಾಡ್ತಾರೆ, ಕೂಡಿ ಹಾಕ್ತಾರೆ. ಮಾಕೆ ಬೈಸೆ ದುಪಹರ್ ಹೋನೆಕೆ ಕಾರಣ ಸೋ ಗಯೆ. ಹಾಗಾಗಿ ಇವ್ರು ಏನು ಮಾಡ್ತಾರೆ, ಹೊರಗಡೆ ಹೋದ್ರೆ ಅಮ್ಮ ಬೈತಾರೆ ಅಂತ ಹೇಳಿ ಆ ರೂಮಲ್ಲೇ ಇವರಿಬ್ಬರು ನಿದ್ರೆ ಮಾಡ್ತಾರೆ. ಕುಚ್ ಸಮಯಕ್ಕೆ ಬಾದ್ ಶಾಮಾ ಕೋ ಘೋಂಸ್ಲೆ ಕಿ ಓರ್ ದೇಖೆ ತೋ ಪತಾ ಚಲಾ ಕಿ ಅಂಡೆ ನೀಚೆ ಗಿರ್ ಕರ್ ಫಟ್ ಗಯೆ ಹೇ. ಶಾಮನಿಗೆ ಸ್ವಲ್ಪ ಹೊತ್ತಾದಾಗೆ ನಿದ್ದೆಯಿಂದ ಎಚ್ಚರ ಆಗ್ತದೆ. ಅವಳು ಸೀದಾ ಹೋಗಿ ನೋಡ್ತಾಳೆ. ಹೋಗಿ ನೋಡುವಾಗ ಗೂಡಿಂದ ಆ ಮೊಟ್ಟೆಗಳು ಕೆಳಗೆ ಬಿದ್ದು ಅದು ಹುಡಿ ಆಗಿದೆ. ಇಸ್ ಪರ್ ಕೇಶವ್ ಬಹುತ್ ದುಃಖಿ ಹುವಾ. ಇವಳು ಬಂದು ಹೇಳ್ತಾಳೆ ಕೇಶವಿಗೆ ಈ ಥರ ಆಗಿದೆ ಅಂತ. ಅವನು ಹೋಗಿ ನೋಡ್ತಾನೆ. ಹೋಗಿ ನೋಡುವಾಗ 3 ಮೊಟ್ಟೆ ಕೂಡ ನೆಲಕ್ಕೆ ಬಿದ್ದಿದೆ, ಅದೆಲ್ಲ ಒಡೆದು ಹೋಗಿದೆ. ಬೋಲೆ ಬಚ್ಚೋं की नादानी से चिड़ियों के बच्चे अंडे से निकल ना सके. दोनों चिड़िया वहाँ फिर ना दिखाई दी. ಇವರಿಬ್ಬರ ಮೂರ್ಖತನದಿಂದ ಮೊಟ್ಟೆಯಿಂದ ಮರಿಗಳಿಗೆ ಹೊರಗೆ ಬರಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಆ 2 ಹಕ್ಕಿಗಳು ಸಹ ಹಾರಿ ಹೋಗ್ತದೆ. ಅಂದರೆ ಮತ್ತೆ ಹೋಗಿ ಇವರು ಕೇಶವ್ ಹೋಗಿ ಅಮ್ಮನ ಜೊತೆ ಹೇಳ್ತಾರೆ. ಆಗ ಕೇಶವ್ನ ಅಮ್ಮ ಬೈತಾರೆ. ಏನಂದರೆ, ಆ ಮೊಟ್ಟೆಯನ್ನು ನೀನು ಮುಟ್ಟಿದ್ಯಾ ಕೇಳ್ತಾರೆ. ಹೌದು, ನಾನು ಮುಟ್ಟಿದ್ದೇನೆ ಅಂತ ಕೇಶವ್ ಹೇಳ್ತಾನೆ. ಮೊಟ್ಟೆ ಮುಟ್ಟಿದರೆ ಮತ್ತೆ ಆ ಪಕ್ಷಿ ಆ ಮೊಟ್ಟೆಯನ್ನು ಮುಟ್ಟುವುದಿಲ್ಲ ಅಂತ ಹೇಳ್ತಾರೆ. ಹಾಗೆ ಇವರಿಗಿಬ್ಬರಿಗೆ ಆ ವಿಷಯನೇ ಗೊತ್ತಿರೋದಿಲ್ಲ. ಇವರು ಅಮ್ಮನ ಜೊತೆ ಏನಾದರೂ ಕ್ವಶನ್ ಕೇಳಿದರೆ ಅಮ್ಮ ಅದಕ್ಕೆ ಬೈತಾ ಇದ್ರು. ಮತ್ತು ಆ ಪಕ್ಷಿಯ ಹತ್ತಿರ, ಗೂಡಿನ ಹತ್ತಿರ ಹೋದರೆ ಕೂಡ ಬೈತಾ ಇದ್ರು. ಹಾಗಾಗಿ ಈ ಮಕ್ಕಳಿಗೆ ಆ ವಿಷಯ ಗೊತ್ತಿರಲಿಲ್ಲ. ಇವರಿಂದಾಗಿಯೇ ಆ ಹಕ್ಕಿಗಳು 2 ಕೂಡ ಗೂಡು ಬಿಟ್ಟು ಹೋಗ್ತವೆ, ಮೊಟ್ಟೆ ಎಲ್ಲ ಹಾಳಾಗಿ ಹೋಗ್ತದೆ. ಈ ಕಥೆಯಲ್ಲಿ ನಮಗೆ ಮಕ್ಕಳ ಮನಸ್ಸಲ್ಲಿರುವಂಥ ಕ್ಯೂರಿಯಾಸಿಟಿಯನ್ನು ಪ್ರೇಮಚಂದ್ಜಿ ಹೇಳ್ತಾರೆ. ಎಲ್ಲ ವಿಷಯದಲ್ಲೂ ಅವರಿಗೆ ಕ್ಯೂರಿಯಾಸಿಟಿ ಜಾಸ್ತಿ ಇರ್ತದೆ. ಅದು ಯಾಕೆ ಹಾಗೆ, ಯಾಕೆ ಹೀಗೆ ಅಂತ ಅವರು ಕೇಳ್ತಾ ಇರ್ತಾರೆ. ಆಗ ಅಪ್ಪ ಅಮ್ಮ ಏನು ಮಾಡ್ತಾರಂದರೆ, ನೀನು ಸುಮ್ಮನೆ ಕೂತ್ಕೋ ಅಂತ ಹೇಳಿ ಅವರನ್ನು ಸುಮ್ಮನಾಗಿಸ್ತಾರೆ. ಹಾಗಾಗಿ ಇಲ್ಲಿ ಏನಾಯಿತು, ಇಲ್ಲಿ ಕೇಶವ್ಗೂ ಗೊತ್ತಿಲ್ಲ, ಶಾಮನಿಗೂ ಗೊತ್ತಿಲ್ಲ ಮೊಟ್ಟೆಯನ್ನು ಮುಟ್ಟಿದರೆ ಮತ್ತೆ ಪಕ್ಷಿ ಅದರಿಂದ ಮರಿಗಳನ್ನು ಹೊರಗೆ ತೆಗೆಯುವುದಿಲ್ಲ ಅಂತ ಇಲ್ಲಿ ಅವರಿಗಿಬ್ಬರಿಗೂ ಕೂಡ ಗೊತ್ತಿರೋದಿಲ್ಲ. ಹಾಗಾಗಿ ಅವರಿಂದಲೇ ಈ ರೀತಿಯ ತಪ್ಪು ಆಗ್ತದೆ. ಅದರಲ್ಲಿ ಅವರ ಮುಗ್ಧ ಸ್ವಭಾವವನ್ನು ಕೂಡ ನಾವು ನೋಡ್ಬೋದು. ಅದನ್ನು ಬಿಸಿಲಿನಿಂದ ರಕ್ಷಣೆ ಮಾಡಲಿಕ್ಕೆ ಅವರು ಪ್ರಯತ್ನ ಪಡ್ತಾರೆ. ಮತ್ತು ಆ ಅಂಡೆಯಿಂದ ಮರಿಗಳು ಹೊರಗೆ ಬಂದ ತಕ್ಷಣ ಅದಕ್ಕೆ ಏನಾದರೂ ತಿನ್ನಲಿಕ್ಕೆ ಧಾನ್ಯಗಳು ಬೇಕು ಅಂತ ಹೇಳಿ ಅಲ್ಲಿ ಅಕ್ಕಿಯನ್ನೆಲ್ಲ ತಂದು ಅರೇಂಜ್ ಮಾಡಿ ಇಟ್ಟಿರ್ತಾರೆ. ಇಲ್ಲಿ ಮಕ್ಕಳ ಮುಗ್ಧತೆಯನ್ನು ಕೂಡ ನಾವು ನೋಡ್ಬೋದು. इस कहानी का उद्देश्य
बच्चों के स्वभाव को बाहर लाना ही लेखक का मूल उद्देश्य रहा। बच्चे डरना और बच्चों के मन में उठने वाले प्रश्न पाठकों को उत्तेजपूर्वक रहते हैं। बच्चों के साथ साथ माता पिता भी थोड़ा समय देकर उनके सवालों को जवाब देने पर खुश होते हैं. ಇಲ್ಲಿ ಮೂಲ ಉದ್ದೇಶ ಏನಂದರೆ ಮಕ್ಕಳ ಒಂದು ಸ್ವಭಾವವನ್ನು ಹೊರಗೆ ತರುವಂಥದ್ದು ಇವರ ಮೂಲ ಉದ್ದೇಶ ಆಗಿರ್ತದೆ. ಇನ್ನೊಂದು ಮಕ್ಕಳಲ್ಲಿ ಹೆದರಿಕೆ ಇರ್ತದೆ ಮತ್ತು ಅವರ ಮನಸ್ಸಲ್ಲಿ ಹೆಚ್ಚು ಕ್ವಶನ್ಗಳು ಅರೈಸ್ ಆಗ್ತಾ ಇರ್ತದೆ. ಆ ಟೈಮಲ್ಲಿ ಅಪ್ಪ ಅಮ್ಮ ಅದಕ್ಕೆ ಆನ್ಸರ್ ಮಾಡಿದರೆ ಮಕ್ಕಳಿಗೆ ಖುಷಿ ಆಗ್ತದೆ, ಇಲ್ಲದಿದ್ದರೆ ಅವರಿಗೆ ಏನು ಕೂಡ ನಾಲೆಜ್ ಸಿಗೋದಿಲ್ಲ. ಒಂದು ವೇಳೆ ತಾಯಿ ಮೊದಲೇ ಹೇಳಿದ್ದಿದ್ರೆ, ಅಂದರೆ ನೀವು ಮೊಟ್ಟೆಯನ್ನು ಮುಟ್ಟಬೇಡಿ ಅಂತ ಹೇಳಿದ್ದಿದ್ರೆ ಅವರು ಮುಟ್ಟುತ್ತಾ ಇರಲಿಲ್ಲ. ಈ ರೀತಿಯಾಗಿ ನಮಗೆ ಈ ಕಥೆಯಲ್ಲಿ ಕೇಶವ್ ಮತ್ತು ಶ್ಯಾಮ ಯಾವಾಗಲೂ ಅಂಡೇ ಕಿ ತಲಾಶ್ ಮೇ ರಹತೆ ಥೆ. ಅವರು ಆ ಮೊಟ್ಟೆಗೋಸ್ಕರನೇ ಕಾದ್ಕೊಂಡಿದ್ರಲ್ಲ, ಹಾಗಾಗಿ ಆ ಮೊಟ್ಟೆ ಮತ್ತು ಇವರಿಬ್ಬರ ಸ್ನೇಹವನ್ನು ನಾದಾನ್ ದೋಸ್ತ್ ಅಂತ ಹೇಳಿ ನಮಗೆ ಬರೆದಿದ್ದಾರೆ. ಇದಿಷ್ಟು ಈ ಕಥೆಯ ಸಾರಾಂಶ. ಸುನ್ನೆ ಕೆ ಲಿಯೆ ಆಪ್ ಸಬ್ಕೋ ಧನ್ಯವಾದ.